ಪತ್ರಿಕೆ ಗೋಷ್ಠಿ ಉದ್ದೇಶ ಏನಂದ್ರೆ, ಪ್ರಥಮವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ, ಈ ಪತ್ರಿಕೆ ಗೋಷ್ಠಿ ಉದ್ದೇಶ ಏನಂದ್ರೆ, ದಿನಾಂಕ 22, 22, 23ರಂದು ನಮ್ಮ ಜಗಳೂರು, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಟೌನಿನಲ್ಲಿರುವ ಗುರುಭವನದಲ್ಲಿ ಗಹನ ಲಾರೆ ಸಾಂಸ್ಕೃತಿಕ ವೇದಿಕೆ ಮತ್ತು ವಾಯ್ಸ್ ಆಫ್ ಜಗಳೂರು ಈ ಆಶ್ರಯದಲ್ಲಿ ಡಾಕ್ಟರ್ ಜಾನಕಿ ಅಮ್ಮನವರ ಹಾಗೂ SP ಬಾಲಸುಬ್ರಹ್ಮಣ್ಯನವರ ನೆನಪಿನಾರ್ಥ ರಾಜ್ಯ ಮಟ್ಟದ ಕನ್ನಡ ಕರಕೆ ಗಾಯನ ಸ್ಪರ್ಧೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ಸಂಘಟನಾ ಆಯೋಜಕರಾಗಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ತುಪ್ಪದಹಳ್ಳಿ ಪೂಜಾರಿ ಸಿದ್ದಪ್ಪ ಹಾಗೂ MH ಚೌಡಪ್ಪ ಬಸವನಕೋಟೆ, ನಾಗೇಶ್ ಉಚ್ಚಂಗಿಪುರ, ಋಷಭೇಂದ್ರ ಕೆಚ್ಚನಹಳ್ಳಿ, ಜಗಳೂರು ಟೌನ್ ಪ್ರಕಾಶ್, M ರಾಜಪ್ಪ ವ್ಯಾಸಗುಂಡನಹಳ್ಳಿ, ದೇವಿಕೇರಿ ನೇತ್ರಾವತಿ ಹಾಗೂ ಚಂಪಾವತಿ ನಾವೆಲ್ಲರೂ ಕೂಡ ಆಯೋಜಕರಾಗಿರ್ತೀವಿ. ದಿನಾಂಕ 22ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಗಾಯಕರ ಧ್ವನಿ ಪರೀಕ್ಷೆ, ತಾಳ ಲಯ ಕುರಿತು ಇಬ್ಬರು ಹಿರಿಯ ವೀಕ್ಷಕರಾಗಿ ಅತ್ಯುತ್ತಮ ಗಾಯಕರನ್ನು ವೀಕ್ಷಣೆ ಮಾಡಲಿದ್ದು, ಅತ್ಯುತ್ತಮ ಗಾಯಕರಿಗೆ ಬಹುಮಾನ ಆಯ್ಕೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕನ್ನಡ ಚಲನಚಿತ್ರದ ಖ್ಯಾತ ಹಾಸ್ಯ ನಟರಾದ ಟೆನಿಸ್ ಕೃಷ್ಣನ್ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, 23ರಂದು ಬೆಳಗ್ಗೆ 12 ಗಂಟೆಗೆ ಆಗಮಿಸಲಿದ್ದಾರೆ. ಈ ರಾಜ್ಯ ಮಟ್ಟದ ಕೊರಕೆ ಗಾಯನ ಸ್ಪರ್ಧೆಯಲ್ಲಿ 3 ಬಹುಮಾನ ವಿಜೇತರಾಗಿ ನಾವು ನೀಡಲಾಗುವುದು. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000 ಜೊತೆಗೆ ಟ್ರೋಫಿ ಮತ್ತು ತೃತೀಯ ಬಹುಮಾನ 10,000 ಮತ್ತು ಜೊತೆಗೆ ಟ್ರೋಫಿಗೂ ಕೂಡ ನಾವು ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಎಲ್ಲಾ ಗಾಯಕರಿಗೆ ಪ್ರಮಾಣ ಪತ್ರ ಮತ್ತು ಮೆಡಲ್ ನೀಡಲಾಗುವುದು. ಮತ್ತು ಈ ಕಾರ್ಯಕ್ರಮದ ಮಧ್ಯಾಹ್ನದಲ್ಲಿ ಕಾರ್ಯಕ್ರಮಕ್ಕೆ ಬಂದ ಗಾಯಕರಿಗೆ ಮಧ್ಯಾಹ್ನದ ಸಮಯದಲ್ಲಿ ಎಲ್ಲಾ ಸ್ಪರ್ಧಿಗಳಿಗೂ ಊಟದ ವ್ಯವಸ್ಥೆ ನಾವು ಮಾಡಿರ್ತೇವೆ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಜಗಳೂರಿನ ಜನಪ್ರಿಯ ಶಾಸಕರಾದ B ದೇವೇಂದ್ರಪ್ಪನವರು ನೆರವೇರಿಸಲಿದ್ದು, ಜಾನಕಿ ಅಮ್ಮನವರ ಭಾವಚಿತ್ರಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ SV ರಾಮಚಂದ್ರಪ್ಪನವರು ಕೂಡ ಈ ಪುಷ್ಪಾರ್ಚನೆ ಕಾರ್ಯಕ್ರಮ ನೆರವೇರಿಸಲಿದ್ದು, ಅದೇ SP ಬಾಲಸುಬ್ರಹ್ಮಣ್ಯಮ್ಮನವರ ಭಾವಚಿತ್ರಕ್ಕೆ ನಮ್ಮ ಇನ್ನೊಬ್ಬ ಮಾಜಿ ಶಾಸಕರಾದ HP ರಾಜೇಶಣ್ಣನವರು ಕೂಡ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಓಬಣ್ಣ ಸಹಾಯಕ ಆಯುಕ್ತರು, ವಾಣಿಜ್ಯ ಇಲಾಖೆ ಬೆಂಗಳೂರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಹಾಗೂ ನಮ್ಮ ದಾವಣಗೆರೆ ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಗೂ ನೂತನ ಸಚಿವರಾದ ಇದು 3ನೇ ದಿನ 22 ಆಡಿಷನ್ ಇರುತ್ತೆ ಸರ್, ಅಂದ್ರೆ ಧ್ವನಿ ಪರೀಕ್ಷೆ ಇರುತ್ತೆ. 23ಕ್ಕೆ ನಾವು ಸೆಕೆಂಡ್ ಆಡಿಷನ್ ಮಾಡ್ಬಿಟ್ಟು ಅದ್ರಲ್ಲಿ ಯಾರು ತುಂಬಾ ಚೆನ್ನಾಗಿರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು 2ನೇ ದಿನಕ್ಕೆ ನಾವು ಅದನ್ನ ಫೈನಲ್ ಮಾಡಿ ಟೆನಿಸ್ ಕೃಷ್ಣ ಅವರಿಂದ ಅವ್ರಿಗೆ ಸನ್ಮಾನ ಮತ್ತೆ ಬಹುಮಾನ ವಿತರಣೆ